ಎಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು, ಶಾಸಕರು ಎಲ್ಲರೂ ಕೂಡಿ ಡೆಲ್ಲಿಗೆ ಬಂದಿದ್ವಿ. ನಮ್ಮ ಓಟ್ ಗದ್ದಿ ತೋಡಂತ ಕಾರ್ಯಕ್ರಮದಲ್ಲಿ ಇಂತಹ ಸಂದರ್ಭದಲ್ಲಿ ಸಂತೋಷದಿಂದ ಎಲ್ಲಾ ಕಾರ್ಯಕ್ರಮ ಮುಗಿಸಿದ್ವಿ, ಪ್ರತಿಭಟನೆ ಮಾಡಿದ್ವಿ. ನಂತರದಲ್ಲಿ ಒಂದು ಶಾಕಿಂಗ್ ನ್ಯೂಸ್, ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ವೀರಶೈವ ಮಹಾಸಭಾದ ಅಧ್ಯಕ್ಷರು, ಮಾಜಿ ಸಚಿವರು, ಮಾಜಿ ಸಂಸದರು, ಹಾಲಿ ಶಾಸಕರಾದಂತ ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ನಿಧನದ ಸುದ್ದಿ ತಿಳಿದಕ್ಕಿನ ನಮಗೊಂಥರ ಶಾಕ್ ಆಯಿತು. ಅದಕ್ಕೆ ಇಡೀ ರಾಜ್ಯ ಇವತ್ತು ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ವಿಶೇಷವಾದಂತಹ ಪ್ರೀತಿ ನನಗೆ. ನಾನು ರಾಜ್ಯ ಯುವಜನತಾದಳ ಅಧ್ಯಕ್ಷ ಆದಾಗ ಅವ್ರ ಮನೆಗೆ ಊಟಕ್ಕೆ ಹೋಗ್ತಿದ್ವಿ. ಅವತ್ತು ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರು ನಾವೆಲ್ಲ ಆ ರೀತಿಯಾಗಿ ಒಂದು ಸಂಬಂಧವನ್ನು ಇಟ್ಕೊಂಡವರು. ಎಲ್ಲಾ ಪಕ್ಷದ ಜೊತೆನೂ ಕೂಡ ಒಳ್ಳೆದಿದ್ರು, ಆದ್ರೆ ಕಾಂಗ್ರೆಸ್ ಪಕ್ಷದ ನಿಷ್ಠೆ ಅವರಲ್ಲಿತ್ತು. ಅಂತವ್ರು ಕಟ್ಕೊಂಡೆಲ್ಲ ಇವತ್ತು ನಮಗೆ ಬಹಳ ನೋವಾಗಿದೆ. ಆ ದುಃಖವನ್ನು ಭರಿಸಲಿಕ್ಕೆ ನಮ್ಮ ಮಲ್ಲಾರ್ನಾಥ್ ಸಚಿವರಾಗಿ ಅವರೆಲ್ಲ ದೊಡ್ಡ ಕುಟುಂಬ ಇದೆ ಅವ್ರದ್ದು. ಅವ್ರು ನಮ್ಮ ಹುಬ್ಬಳ್ಳಿ ಭಾಗದಾಗ ಬೀಗ್ತಾರ ಮಾಡ್ರ, ಬೇರೆ ಬೇರೆ ಕಡೆ ಬೀಗ್ತಾರ ಮಾಡ್ರ, ಅಂತ ವ್ಯವಸ್ಥೆಯಲ್ಲಿ ಅವ್ರ ಕುಟುಂಬಕ್ಕೆ ನೋವಾದದನ್ನ ಸಹಿಸುವಂತ ಶಕ್ತಿಯನ್ನ ದೇವ್ರು ಕೊಡ್ಲಿ ಅಂತ ಪ್ರಾರ್ಥನೆ ಮಾಡಬೇಕು. ವೈಯಕ್ತಿಕವಾಗಿ ನನಗೂ ಕೂಡ ದುಃಖ ಆಗಿದೆ. ಆ ದುಃಖವನ್ನು ತಡೀತಕ್ಕಂಥ ಶಕ್ತಿ ಆ ದೇವ್ರು ನೀಡಲಿ ಅಂತ ವಿನಂತಿಯನ್ನು ಮಾಡ್ತೀನಿ.